ಕಿಡ್ನಾಪ್ ಪ್ರಕರಣದಲ್ಲಿ ಈಗಾಗಲೇ ರೇವಣ್ಣ ಅವರ ಬಂಧನ ಆಗಿದೆ. ಆದರೆ ಪೆನ್ ಡ್ರೈವ್ ಪ್ರಕರಣ, ಅತ್ಯಾಚಾರ ಪ್ರಕರಣ ಈ ಹಿನ್ನೆಲೆಯಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ ಇಲ್ಲಿಯವರೆಗೂ ಕೂಡ ಎಲ್ಲಿಯೂ ಪತ್ತೆ ಆಗ್ತಾ ಇಲ್ಲ. ಸದ್ಯ ಸರೆಂಡರ್ ಆಗಬಹುದು ಅನ್ನೋ ಲಕ್ಷಣ ಕಾಣಿಸ್ತಾ ಇದೆ. ಆಗ್ತಾರಾ ಅನ್ನೋದು ಆದ ನಂತರವೇ ಗೊತ್ತಾಗುತ್ತೆ. ಇಂದು ಸಂಜೆ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರು ಆಗಮನ ಆಗುತ್ತೆ ಅಂತ ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳ ಮಾಹಿತಿ ಲಭ್ಯವಾಗ್ತಿದೆ. ರೇವಣ್ಣ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಸರೆಂಡರ್ ಆಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಸದ್ಯ ಮನೆ ಮಾಡಿದೆ. ಇಂದು ಸಂಜೆ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರ ಆಗಮನ ಆಗುತ್ತೆ ಅಂತ ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರು ಅಥವಾ ಮಂಗಳೂರು ಏರ್ಪೋರ್ಟ್ಗೆ ಅವರು ಆಗಮಿಸಬಹುದಾದ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಎರಡೂ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗಳಲ್ಲಿ ಹೈ ಅಲರ್ಟ್ ಅನ್ನ ಒದಗಿಸಲಾಗಿದೆ. ನೀವು ಆ ಎರಡು ವಿಜುವಲ್ಸ್ ನ ನೋಡ್ತಾ ಇದ್ರಿ. ಒಂದು ಬೆಂಗಳೂರು ಮತ್ತು ಮಗದೊಂದು ಮಂಗಳೂರು ಏರ್ಪೋರ್ಟ್. ಪ್ರಜ್ವಲ್ ರೇವಣ್ಣಗಾಗಿ SIT ಪೊಲೀಸರು ಸದ್ದ ಕಾದು ಕುಳಿತಿದ್ದಾರೆ. ಎಲ್ಲಿ ಬರಬಹುದು, ಬಂದ ನಂತರದಲ್ಲಿ ಅವ್ರನ್ನ ಬಂಧನಕ್ಕೆ ಒಳಪಡಿಸಬೇಕು ಅಂತ ಅವರು ಕಾಯ್ತಾ ಇದ್ದಾರೆ. ಈಗಾಗಲೇ ಮೇ 1ರಂದು ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಒಂದು ಎಕ್ಸ್ ಖಾತೆಯಲ್ಲಿ ಸತ್ಯ ಹೊರಕ್ಕೆ ಬರುತ್ತೆ, 6 ದಿನಗಳ ಸಮಯವನ್ನ ಕೋರಿದ್ದೀನಿ, ನಾನು ಬರ್ತೀನಿ ಅಂತ ಹೇಳ್ಕೊಂಡಿದ್ರು. ಅದರ ಪ್ರಕಾರವಾಗಿ ನೋಡೋದಾದ್ರೆ 5 ದಿನಗಳು ಕಳೆದಿದೆ. ನಾಳೆಯೊಳಗಾಗಿ ಅವರು ಅವರ ಮಾತಿಗೆ ತಕ್ಕ ಹಾಗೆ ಬಂದು SIT ಟೀಮ್ ಮುಂದೆ ಹಾಜರಾಗಬೇಕು. ಸೊ ಆ ಪ್ರಕ್ರಿಯೆಗಳು ಈಗ ಆಗ್ತಿದ್ಯಾ ಅನ್ನೋ ಒಂದು ಭಾಗ ನೋಡಬಹುದಾಗಿದೆ. ಓಕೆ, ನಮ್ಮ ಇಬ್ಬರು ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ ಲೈವ್ಗೆ. ಮುದ್ದು ಕೃಷ್ಣ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಮತ್ತು ಮಂಗಳೂರು ವಿಮಾನ ನಿಲ್ದಾಣದಿಂದ ಸುಖಪಾಲ್ ಪೊಳಲಿ ಇಬ್ಬರು ಕೂಡ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಮೊದಲಿಗೆ ಮುದ್ದು ಕೃಷ್ಣ, ಸೊ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಅವರ ಆಗಮನ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಯಾವಾಗಿಂದ ಪೊಲೀಸರು ಅಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸುವ ಮೂಲಕವಾಗಿ ವೇಟ್ ಮಾಡ್ತಿದ್ದಾರೆ? ದಿವ್ಯಜ್ಯೋತಿ, ನಿನ್ನೆ ತಡರಾತ್ರಿ 4 ಗಂಟೆಗೆ ಪ್ರಜ್ವಲ್ ರೇವಣ್ಣ ಅವರು ದುಬೈನಿಂದ ನೇರವಾಗಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಗಮಿಸ್ತಾರೆ ಅಂತಕ್ಕಂಥ ಮಾಹಿತಿ ಇರುವಂತಹ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳೇನಿದ್ದು ನಿನ್ನೆ ತಡರಾತ್ರಿಯಿಂದಲೇ ಏರ್ಪೋರ್ಟ್ನಲ್ಲಿ ಬೀಡುಬಿಟ್ಟಿದ್ರು. ಆದರೆ 4 ಗಂಟೆಗೆ ಬರ್ತಾರೆ ಅಂತಕ್ಕಂಥ ಕಾದು ಕುಳಿತಿದ್ದಂಥ SIT ಅಧಿಕಾರಿಗಳಿಗೆ ನಿರಾಸೆಯಾಗಿತ್ತು. ಪ್ರಜ್ವಲ್ ರೇವಣ್ಣನವರು ಬರಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ 8ವರೆಗೆ ಕೂಡ ಮತ್ತೊಂದು ದುಬೈನ ವಿಮಾನ ಇತ್ತು, ಅದರಲ್ಲೂ ಕೂಡ ಪರಿಶೀಲನೆಯನ್ನು ಮಾಡಿದ್ರು. ಆದರೆ ಆ ಒಂದು ವಿಮಾನದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣನವರು ಬರಲಿಲ್ಲ. ಈಗ ಅದಾದ ನಂತರ ಈಗ ಇರುವಂಥದ್ದು ಸಂಜೆ 6:30ಕ್ಕೆ ಮತ್ತೊಂದು ದುಬೈನಿಂದ ಬರುವಂಥ ವಿಮಾನ ಇರುವಂಥದ್ದು. ಆ ವಿಮಾನದಲ್ಲಿ ಏನಾದರೂ ಪ್ರಜ್ವಲ್ ರೇವಣ್ಣನವರು ಬರಬಹುದಾ ಅನ್ನೋಂಥ ನಿರೀಕ್ಷೆಯಲ್ಲಿ ಇವತ್ತು SIT ಅಧಿಕಾರಿಗಳು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಾಯ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಕೂಡ ನಿನ್ನೆ ಏನು ರೇವಣ್ಣನವರ ಬಂಧನ ಆಯಿತು, ತದಾದ ನಂತರ ಈಗಾಗಲೇ ಕೂಡ ಏನು ಪ್ರಜ್ವಲ್ ರೇವಣ್ಣನವರು ವಿದೇಶದಲ್ಲಿದ್ದರು, ಅವರು ಈಗಾಗಲೇ ಕೂಡ SIT ಅಧಿಕಾರಿಗಳಿಗೆ ಶರಣಾಗತಿ ಆಗ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ರವಾನಿಸಿದರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿರುವಂಥದ್ದು. ಹಾಗಾಗಿ ಸ್ವತಃ ಅಧಿಕಾರಿಗಳು ಕೂಡ ಈಗ ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣನವರು ನೇರವಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೂಲಕ ಆದರೂ ರಾಜ್ಯಕ್ಕೆ ಆಗಮಿಸಬಹುದು, ಇಲ್ಲ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೂಲಕವಾದರೂ ರಾಜ್ಯಕ್ಕೆ ಆಗಮಿಸಬಹುದು. ಹಾಗಾಗಿ ಏರ್ಪೋರ್ಟ್ಗಳಲ್ಲಿ ಈಗ SIT ಅಧಿಕಾರಿಗಳು ಒಂದು ರೀತಿಯ ಕಟ್ಟೆಚ್ಚರ ನಿಗಾವನ್ನು ಹದ್ದಿನ ಕಣ್ಣನ್ನು ಇಟ್ಟಿರುವಂಥದ್ದು. ಯಾವುದೇ ಕ್ಷಣದಲ್ಲಾದರೂ ಕೂಡ ಇವತ್ತು ಪ್ರಜ್ವಲ್ ರೇವಣ್ಣನವರು ರಾಜ್ಯಕ್ಕೆ ಬರಬಹುದು, ಅವರು ಶರಣಾಗತಿ ಆಗ್ಬೋದು, ಇಲ್ಲ ಅವರು ಶರಣಾಗತಿ ಆಗಲಿಲ್ಲ ಅನ್ನೋದಾದರೂ ಕೂಡ ಈಗಾಗಲೇ ಕೂಡ ಅವರ ಮೇಲೆ ಲುಕ್ಔಟ್ ನೋಟಿಸನ್ನು ಹೊರಡಿಸಲಾಗಿದೆ, ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸಲಾಗಿದೆ. ಹಾಗಾಗಿ ಏರ್ಪೋರ್ಟ್ಗಳಲ್ಲಿ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ಮೊದಲೇ ವಹಿಸಿದ್ದಾರೆ. ಹಾಗಾಗಿ ಅದರ ಜೊತೆಯಲ್ಲಿ ಕೂಡ ಇವತ್ತು SIT ಅಧಿಕಾರಿಗಳು ಕೂಡ ಹದ್ದಿನ ಕಣ್ಣಿಟ್ಟು ಇವತ್ತು ಪ್ರಜ್ವಲ್ ರೇವಣ್ಣನವರಿಗಾಗಿ ಕಾಯ್ತಾ ಇರುವಂಥದ್ದು. ಬಹುತೇಕ ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇಂದು ಸಂಜೆ ಬರುವಂತಹ ಸಾಧ್ಯತೆ ಇತ್ತು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಆದರೆ ಅದು ಇದು ಸಂಜೆಯಿಂದ ಮೂವಿ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೂ ಕೂಡ ಅದು ನಾಳೆ ಸಂಜೆಗೂ ಕೂಡ ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಇರುವಂತಹ ಲೆಕ್ಕಾಚಾರಗಳು ನಡೀತಿದೆ. ಆದರೂ ಕೂಡ SIT ಅಧಿಕಾರಿಗಳು ಯಾವುದೇ ಒಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡದೆ ಇವತ್ತು ಏರ್ಪೋರ್ಟ್ನಲ್ಲಿ ಕಾದು ಕುಳಿತಿದ್ದಾರೆ. ಯಾವ ಮಾರ್ಗದಲ್ಲಾದರೂ ಕೂಡ ಇವತ್ತು ಏರ್ಪೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣನವರು ಪ್ರತ್ಯಕ್ಷರಾಗಬಹುದು. ಹಾಗಾಗಿ ಅವರನ್ನು ನಾವು ಬಂಧಿಸಲೇಬೇಕು ಅನ್ನೋಂಥ ರೀತಿಯಲ್ಲಿ SIT ಅಧಿಕಾರಿಗಳು ಇವತ್ತು ಏರ್ಪೋರ್ಟ್ನಲ್ಲಿ ಕಾದಿರುವಂತಹದ್ದು. ದಿವ್ಯಜ್ಯೋತಿ, ಮಧುಕೃಷ್ಣ, ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡೆದುಕೊಳ್ತೀನಿ. ಇನ್ನು ಮಂಗಳೂರಿನಿಂದ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಾನು ಸುಖಪಾಲ್ ಪೊಳಲಿ. ಸದ್ಯ SIT ಪೊಲೀಸರಿಗೆ ಖಚಿತ ಮಾಹಿತಿ ಇದೆಯಾ ಪ್ರಜ್ವಲ್ ರೇವಣ್ಣ ಬರಬಹುದು ಅಂತ, ಅಥವಾ ಅವರ ಎಕ್ಸ್ ಖಾತೆಯ ಪೋಸ್ಟ್ನ ಆಧಾರದ ಮೇಲೆ 6 ದಿನಗಳ ಒಳಗಾಗಿ ಅನ್ನೋ ಕ್ಯಾಲ್ಕುಲೇಷನ್ನ, ಅಥವಾ ಬೇರೆ ಏನಿರಬಹುದು ಈ ಒಂದು ಭದ್ರತೆ ಮತ್ತು ವೇಟ್ ಮಾಡ್ತಾ ಇರೋ ಹಿನ್ನೆಲೆಯನ್ನು ಗಮನಿಸ್ತಾ ಇದ್ರೆ? SIT ಪೊಲೀಸರಿಗೆ ಒಂದು ಮಾಹಿತಿ ಸಿಕ್ಕಿದೆ, ಇವತ್ತು ಅಥವಾ ನಾಳೆ ಬರ್ಬೋದು ಅನ್ನುವಂಥದ್ದು. ಅದರಲ್ಲೂ ರಾಜ್ಯಕ್ಕೆ ಬರುವುದಾದರೆ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರುವಂಥದ್ದು, ಒಂದು ಬೆಂಗಳೂರು ಮತ್ತೊಂದು ಮಂಗಳೂರು. ಹಾಗಾಗಿ ದುಬೈಯಿಂದ ಅವರೀಗ ಇರುವಂಥದ್ದು ದುಬೈ ಅಥವಾ ಕತಾರ್ ಈ ಭಾಗದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಇರೋದರಿಂದ ದುಬೈಯಿಂದ ಬರುವಂಥ ಫ್ಲೈಟ್ ಇವತ್ತು ಬೆಳಿಗ್ಗೆ 6 ಗಂಟೆ 20 ನಿಮಿಷಕ್ಕೊಂದು ಫ್ಲೈಟ್ ಬಂದಿತ್ತು, ಅದರಲ್ಲೂ ಬಂದಿಲ್ಲ. ಆ ಬಳಿಕ
7:50 ಫ್ಲೈಟ್ ಇತ್ತು ದುಬೈಯಿಂದ ಬರುವಂಥದ್ದು, ಅದರಲ್ಲೂ ಬಂದಿಲ್ಲ. ಇನ್ನಿರುವಂಥದ್ದು 4:35 ಈಗ ಬರುವಂಥದ್ದು ಇರುವಂಥದ್ದು. ಆದರೆ ಅದರಲ್ಲಿ ಅವರ ಹೆಸರಿಲ್ಲ, ಟಿಕೆಟ್ ಬುಕ್ಕಿಂಗ್ ಮಾಡೋದ್ರಲ್ಲಿ ಅವರ ಹೆಸರಿಲ್ಲ. ಹಾಗಾಗಿ ಆ ಫ್ಲೈಟಲ್ಲೂ ಇಲ್ಲ. ಜೊತೆಗೆ ಸಂಜೆ ಇವತ್ತು 6:45 ಬರುವಂಥ ಒಂದು ಫ್ಲೈಟ್ ಇದೆ, ಅದರಲ್ಲೂ ಅವರ ಹೆಸರಿಲ್ಲ. ಹಾಗಾಗಿ ಇವತ್ತು ಮಂಗಳೂರಿಗೆ ಬರುವಂಥ ಸಾಧ್ಯತೆ ಭಾಳಷ್ಟು ಕಡಿಮೆ ಇರುವಂಥದ್ದು. ಆದರೆ ಇವತ್ತು ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಇದ್ದಂಥ ಕಾರಣಕ್ಕಾಗಿ ಇವತ್ತು SIT ಪೊಲೀಸರು ಒಂದು ಸ್ಥಳೀಯ ಮಂಗಳೂರಿನ ಬಜ್ಪೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏರ್ಪೋರ್ಟಿಗೆ ಸಮೀಪ ಇರುವಂಥ ಠಾಣೆ ಅವರು ಬೆಳಿಗ್ಗೆಯಿಂದಲೂ ಸ್ವಲ್ಪ ಕಾರ್ಯಪ್ರವೃತ್ತರಾಗಿದ್ದರು. ಒಂದು ವೇಳೆ ಬಂದರೆ ಅವರನ್ನು ವಶಕ್ಕೆ ಪಡ್ಕೊಳ್ಬೋದು. ಆ ಬಳಿಕ SIT ಪೊಲೀಸರಿಗೆ ಹಸ್ತಾಂತರ ಮಾಡುವಂಥದ್ದು. ಆದರೆ ಇಮಿಗ್ರೇಷನ್ ಆಫೀಸರ್ಸ್ ಯಾರಿದ್ದಾರೆ ಅವರು ಮೊದಲೇ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ವಶಕ್ಕೆ ಪಡಿತಾರೆ, ಸ್ಥಳೀಯ ಪೊಲೀಸರಿಗೆ ಹಸ್ತಾಂತರ ಮಾಡ್ತಾರೆ. ಆ ಬಳಿಕ SIT ಪೊಲೀಸರಿಗೆ ಹಸ್ತಾಂತರ ಮಾಡಲಿಕ್ಕೆ ಇರುವಂಥದ್ದು. ಹಾಗಾಗಿ ಇವತ್ತು ಬೆಳಿಗ್ಗಿನಿಂದಲೂ ಭಾಳಷ್ಟು ಈ ಒಂದು ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ರೇವಣ್ಣ ಬರ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಇವತ್ತು ಎಲ್ಲ 4 ಫ್ಲೈಟ್ಗಳೇನಿತ್ತು ಆ 4 ಫ್ಲೈಟ್ಗಳಲ್ಲೂ ಅವರು ಬರುವುದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಬೆಳಿಗ್ಗಿನಿಂದಲೂ ಆಗಮನ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಈಗ ಬರುವಂಥ ಫ್ಲೈಟ್ ಏನಿದೆ ಆ ಫ್ಲೈಟಲ್ಲಿ ಅವರ ಟಿಕೆಟ್ ಬುಕ್ಕಿಂಗ್ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅವರು ಮಂಗಳೂರಿಗೆ ಬರುವಂಥದ್ದು ಸಾಧ್ಯತೆ ಭಾಳಷ್ಟು ಕಡಿಮೆ ಇರುವಂಥದ್ದು. ಇನ್ನೇನಿದ್ರು ನಾಳೆ ಬೆಳಿಗ್ಗೆ ಫ್ಲೈಟ್ ಇರುವಂಥದ್ದು. ಹಾಗಾಗಿ ಮಂಗಳೂರಿಗೆ ಇವತ್ತೇನು ಬರ್ತಾರೆ ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಪೊಲೀಸರು SIT ಪೊಲೀಸರ ಸೂಚನೆ ಮೇರೆಗೆ ಮಾಡಿದ್ರು, ಅದೆಲ್ಲವೂ ಆಗಿಲ್ಲ. ಇವತ್ತು ಬರದೇ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೆ ನಾಳೆ ಬರುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಅದಕ್ಕೂ ಪೊಲೀಸರು ತಯಾರಿಗಳನ್ನು ಮಾಡ್ತಾ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು. ಸುಪ್ಪಾಲ್ಪುಳಲ್ಲಿ ಥ್ಯಾಂಕ್ ಯು ಮುದುಕೃಷ್ಣ, ನಿಮ್ಮಿಬ್ಬರ ಮಾಹಿತಿಗೆ. ಸದ್ಯ ಪ್ರಜ್ವಲ್ ರೇವಣ್ಣಗೆ ತಲೆಮರೆಸ್ಕೊಂಡು ಇನ್ನೆಷ್ಟು ದಿನಗಳ ಕಾಲ ಇರಲಿಕ್ಕೆ ಸಾಧ್ಯ? ಬೇರೆ ಆಪ್ಷನ್ ಇಲ್ಲ. ಅವರು ವಿಚಾರಣೆಗೆ ಹಾಜರಾಗಲೇಬೇಕು, SIT ಅಧಿಕಾರಿಗಳ ಮುಂದೆ ಶರಣಾಗಲೇಬೇಕು. ಸೊ ಈ ಹಿನ್ನೆಲೆಯಲ್ಲಿ ಎರಡೂ ಕಡೆಗಳಲ್ಲೂ, ಬೆಂಗಳೂರು ಏರ್ಪೋರ್ಟ್, ಮಂಗಳೂರು ಏರ್ಪೋರ್ಟ್, ಎರಡೂ ಕಡೆಗಳಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಯಾವುದೇ ಹೊತ್ತಲ್ಲೂ ಕೂಡ ಪ್ರಜ್ವಲ್ ಬರಬಹುದಾದಂತಹ ಸಾಧ್ಯತೆಯನ್ನು ನಿರೀಕ್ಷಿಸ್ತಾ ಇದ್ದಾರೆ.